ಇನ್ನು RR ನಗರ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂತಹ ಒಂದು ಏರಿಯಾ. ಈಗ ಬೆಂಗಳೂರಿನಲ್ಲಿ ನಾವು ಗಮನಿಸಿದ್ರೆ ಬೇರೆ ಬೇರೆ ಕಾರಣಗಳಿಗೆ ಈಗ ಮುನಿರತ್ನ ವಿಚಾರವಾಗಿ ಕೂಡ ಸೌಂಡ್ ಆಗ್ತಿದೆ. ಹಾಗಾದ್ರೆ ಏನಿದು ಕೇಸ್, ಆಡಿಯೋದಲ್ಲಿ ಏನಿದೆ, ಬನ್ನಿ ನೋಡೋಣ ಈ ರಿಪೋರ್ಟ್. ಅಲಾಂಪುರ್ ನನ್ನ ಮಗನೇ ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ ಇದಲ್ಲದೆ ನೂರರಲ್ಲಿ ನಿನ್ನ ಮುಗಿಸ್ತೀನಿ. ರೇಣುಕಾ ಸ್ವಾಮಿಗೆ ಆಗಂತ ಗತಿ ನಿನಗೆ ಆಗ್ಬೇಕಾ ಮಗನೇ? ನೀನ್ ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದ್ರೆ ನಿನ್ಗೆ ಅದೇ ಗತಿ ಬರುತ್ತೆ. ನನ್ನ ಮನೆಯವ್ರು ಬೇರೆ ಬೇರೆಯವ್ರು ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ತಾಯಂದಿರಿಗೆ ಅಪಮಾನ ಆಗಿದೆ, ಇನ್ನೊಂದ್ ಕಡೆ ಮಹಿಳಾ ಕುಲಕ್ಕೆ ಅಪಮಾನ ಆಗಿದೆ. ವ್ಯಕ್ತಿಗತ ನಿಂದನೆ ಮಾಡತಕ್ಕಂಥದ್ದನ್ನ ಬಿಜೆಪಿ ಖಂಡಿಸುತ್ತದೆ. ಧ್ವನಿ ಅವ್ರದ್ದು ಅಲ್ವ ಅನ್ನೋದೇ ಬಹಳ ಮುಖ್ಯ ಪ್ರಶ್ನೆ. ಮುನಿರತ್ನದ್ದು ಎನ್ನಲಾದ ಈ ಮಾತುಗಳೇ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿವೆ. ಬಿಜೆಪಿ ಶಾಸಕರದ್ದು ಎನ್ನಲಾದ ಈ ಆಡಿಯೋದಿಂದಲೇ ಕಾನೂನು ಕಂಟಕ ಎದುರಾಗಿದೆ. ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದ್ದು ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಹಾಗಾದ್ರೆ ಮುನಿರತ್ನ ಮಾತನಾಡಿದ್ದು ಎನ್ನಲಾದ ಆಡಿಯೋದಲ್ಲಿ ಏನಿದೆ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಅಥವಾ ನೀನು ನನ್ನ ಮನೆಯವ್ರು ಬೇರೆ ಬೇರೆಯವ್ರು ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ಅಲ್ಲೋ ಬೇರೆ ಬೇರೆಯವ್ರು ಮಲಗಿಸ್ತೀಯ, ಅಲ್ಲೋ ಒಬ್ಬ ಗೌಡ ಆಗಿ ಸಾಕ್ತೀಯ. ವರ್ಷ MLA ಕಣೋ ಅವನು. ಅಲಾಂಪುರ್ ನನ್ನ ಮಗನೇ ನೀನಲ್ಲೋ ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ ಇದಲ್ಲದಿದ್ರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಆಂಧ್ರ ಪ್ರದೇಶಕ್ಕೆ ತೆರಳುತ್ತಿದ್ದ ಮುನಿರತ್ನ ಕೋಲಾರದಲ್ಲಿ ಬಂಧನ. ಇದಾದ ಬೆನ್ನಲ್ಲೇ ಆಂಧ್ರಕ್ಕೆ ಹೊರಟಿದ್ದ ಮುನಿರತ್ನ ಅವರನ್ನ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ನಂಗಲಿ ಗ್ರಾಮದ ಬಳಿ ಪೊಲೀಸರು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತಂದ್ರು. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಗುತ್ತಿಗೆದಾರ ಚೆಲುವರಾಜು ಎಂಬಾತನಿಗೆ 30% ಲಂಚ ಕೇಳಿದ ಆರೋಪ ಹೊರಿಸಿ ಬಿಜೆಪಿ ಶಾಸಕ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ. ಹೀಗಾಗಿ ವಯಾಲಿ ಕವಲ್ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ 2 FIR ದಾಖಲಾಗಿದ್ದು ಅಟ್ರಾಸಿಟಿ ಆರೋಪದಡಿ ಪೊಲೀಸರು ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ. ಈ ಬಗ್ಗೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ದೂರುದಾರ ಚೆಲುವರಾಜ್, ನನ್ನ ಜೊತೆ ಶಾಸಕ ಮುನಿರತ್ನ ಕೆಟ್ಟದಾಗಿ ಮಾತನಾಡಿದ್ದು ನಿಜ. ನನ್ನಿಂದ 20 ಲಕ್ಷ ರೂಪಾಯಿ ಪಡೆದು ಗುತ್ತಿಗೆ ನೀಡಿದ್ದಾರೆ, 30% ಲಂಚ ಕೇಳಿದ್ದರು ಅಂತ ಆರೋಪಿಸಿದ್ದಾರೆ. ಈಗ ಅವರು ನನ್ನ ಗೌಡ, ನಾನು ನೀನು ನಿನ್ನ ಹೆಂಡತಿನ ನನಗೆ ಕರ್ಕೊಂಬಂದ್ ಮಲಗ್ಸೋ, ನೀನ್ ಬೇರೆಯವ್ರಿಗೆಲ್ಲ ಮಲಗ್ಸಲೋ, ಆ ಒಲಿನ ಮಲಗ್ಸಲೋ ಅಂತ ಕೇಳಲಿಲ್ವಾ? ಕೇಳಿ ಸರ್, ಹಾಕಿ ಸರ್. ಇಲ್ಲ ಅಂದ್ರೆ ನಮ್ಮಿಬ್ರು 30 ಪರೀಕ್ಷೆಗೆ ಹಾಕಿ ಸರ್. 30 ಪರೀಕ್ಷೆ ನಂದೇನಾದ್ರು ತಪ್ಪ ಅವ್ರು ದುಡಪಟ್ರೆ ರಾಜೀನಾಮೆ ಕೊಡ್ತಾರ ಕೇಳಿ ಸರ್ MLA ಸ್ಥಾನಕ್ಕೆ. ಒಂದು ಕಡೆ ಪ್ರಕರಣ ದಾಖಲಾಗಿದ್ದೇ ತಡ ಬಿಜೆಪಿ ಶಾಸಕ ಮನೆಯಲ್ಲಿ ಇಲ್ಲ ಎನ್ನಲಾಗಿತ್ತು. ಆರೋಪ ಕೇಳಿ ಬಂದ ಬಳಿಕ TV9ಗೆ ಮೊದಲ ಪ್ರತಿಕ್ರಿಯೆ ನೀಡಿದ ಮುನಿರತ್ನ, ಆ ಆಡಿಯೋ ತಮ್ಮದಲ್ಲ, ನನ್ನನ್ನ ರಾಜಕೀಯವಾಗಿ ಮುಗಿಸಿ RR ನಗರಕ್ಕೆ ಹೊಸ MLA ಮಾಡಬೇಕೆಂದು ಕೆಲವರು ಮಾಡ್ತಿರುವ ಷಡ್ಯಂತ್ರ ಅಂದ್ರು. ಅಲ್ಲ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಮೊದಲು ಮುನಿರತ್ನ ಅವರ ಬಾಯಿನ ಶುದ್ಧ ಮಾಡಿ ಅಂತ ಹೇಳಿದ್ದಾರೆ ಟ್ವೀಟ್ ಅಲ್ಲಿ. ಈಗ ನನ್ನ ಬಾಯಿ ಶುದ್ಧವಾಗಿ ಅವ್ರ ಜೊತೆಯಲ್ಲಿದ್ದವರು ಈ ಕುತಂತ್ರ ಮಾಡ್ತಾರಲ್ಲ, ಆ ಕುತಂತ್ರ ನಿಲ್ಸಿದ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು. ಇಷ್ಟೇ ಅಲ್ಲ, ಆ ಆಡಿಯೋ ನನ್ನದೇ ಅನ್ನೋದು ಪ್ರೂವ್ ಆದ್ರೆ MLA ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂತ TV9 ಜೊತೆ ಮಾತನಾಡುವಾಗ ಹೇಳಿದ್ರು. ನಾನೇನಾದ್ರೂ ಆ ಮನುಷ್ಯನಿಗೆ ಫೋನಲ್ಲಿ ಮಾತಾಡಿ ಫೋನಲ್ಲಿ ರೆಕಾರ್ಡಿಂಗ್ ಇದ್ರೆ ಆ ಫೋನ್ ಸಮೇತ ಎತ್ಕೊಂಬಂದು ಸ್ಪೀಕರ್ ಕೊಡ್ಲಿ, ಸ್ಪೀಕರ್ ಹತ್ರ ನಾನ್ ಬರ್ತೀನಿ, MLA ಬಿಟ್ಟು ಹೋಗ್ತಾ ಇರ್ತೀನಿ. ನೀವು ಮಾತಾಡಿರೋಂತ ಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀರಾ? ಹಾಗಾದ್ರೆ ಈಗಲೇ ಫೋನ್ ತಗೊಂಡಲ್ಲಿ ಬರಕ್ ಹೇಳಿ ಸ್ಪೀಕರ್ ಹತ್ರ. ಇತ್ತ ಮುನಿರತ್ನ ವಯಲಿ ಕಾವಲ್ನ ನಿವಾಸದ ಬಳಿ ಭದ್ರತೆ ನಿಯೋಜಿಸಿದ್ದು ನೋಟಿಸ್ ನೀಡಿ ಕರೆದೊಯ್ಯಲು ಪೊಲೀಸರು ಸಜ್ಜಾಗಿದ್ದಾರೆ. ಇಷ್ಟೇ ಅಲ್ಲ, ದೂರುದಾರ ಚೆಲುವರಾಜ್ನನ್ನ ವಯಾಲಿ ಕಾವಲ್ನಲ್ಲಿರುವ ಮುನಿರತ್ನ ಮನೆ ಹಾಗೂ ಕಚೇರಿ ಬಳಿ ಕರೆತಂದು ಪೊಲೀಸರು ಮಹಜರು ಮಾಡಿದರು. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾದ ಗುತ್ತಿಗೆದಾರ ಚೆಲುವರಾಜ್ ಪ್ರಕರಣದ ಬಗ್ಗೆ ಸಿದ್ದರಾಮಯ್ಯಗೆ ಮಾಹಿತಿ ನೀಡಿದ್ದಾರೆ. ಟ್ವೀಟ್ನಲ್ಲಿ ಬಿಜೆಪಿ ಹಾಗೂ ಮುನಿರತ್ನ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಭಾಷಣ ಬಿಗಿಯುವ
ಬಿಜೆಪಿ ನಾಯಕರೇ, ಮೊದಲು ಗಬ್ಬೆದ್ದು ನಾರುತ್ತಿರುವ ನಿಮ್ಮ ಶಾಸಕ ಮುನಿರತ್ನ ಅವರ ಬಾಯಿ ಶುದ್ಧ ಮಾಡಿ ನಂತರ ಊರಿಗೆ ಬುದ್ಧಿ ಹೇಳಿ ಅಂತ ಕಾಲೆಳೆದಿದ್ದಾರೆ. ಮುನಿರತ್ನ ಆಡಿಯೋ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟ ಮಾಜಿ ಸಂಸದ ಡಿಕೆ ಸುರೇಶ್, ಇವೆಲ್ಲವೂ ಬಿಜೆಪಿಯವರ ಕಿವಿಗೆ ಕೇಳುತ್ತಿಲ್ವಾ? ಇದು ಮಹಿಳಾ ಕುಲಕ್ಕೆ ಮಾಡಿದ ಅಪಮಾನ ಅಂದ್ರು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ. ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು. ಇಂಥವರು ತಾಯಿಯನ್ನ, ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸು ಅಂತಕ್ಕಂತ ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ, ಅದು ಭಾರತೀಯ ಜನತಾ ಪಕ್ಷದ NDA ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ? ಒಂದ್ ಕಡೆ ತಾಯಂದರಿಗೆ ಅಪಮಾನ ಆಗಿದೆ, ಇನ್ನೊಂದ್ ಕಡೆ ಮಹಿಳಾ ಕುಲಕ್ಕೆ ಅಪಮಾನ ಆಗಿದೆ, ಮತ್ತೊಂದ್ ಕಡೆ ದಲಿತ ಸಮುದಾಯವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಈ ರೀತಿಯ ಮಾತುಗಳನ್ನ ದಲಿತರ ಮೇಲೆ, ದಲಿತ ಸಮುದಾಯದ ಮೇಲೆ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು NDA ಪಕ್ಷದ ರಾಜ್ಯದ ಮುಖಂಡರುಗಳು ಸ್ಪಷ್ಟವಾಗಿ ಹೇಳಬೇಕು. ಬಿಜೆಪಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಈ ಬಗ್ಗೆ ನಾನು ಹಿರಿಯರ ಗಮನಕ್ಕೆ ತರುತ್ತೇನೆ, ಇದರ ವಿರುದ್ಧ ಕ್ರಮ ಆಗಬೇಕು ಅಂದ್ರು. ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು. ಈತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಮಾತನಾಡಿ, ಧ್ವನಿ ಮುನಿರತ್ನ ಅವರದ್ದು ಅಲ್ವೋ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ, ಹೀಗಾಗಿ ಮೊದಲು ಇದರ ಬಗ್ಗೆ ತನಿಖೆ ಆಗಲಿ ಅಂದ್ರು. ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಬಹಳ ಮುಖ್ಯ ಪ್ರಶ್ನೆ. ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೂ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಈ ಬೆಳವಣಿಗೆಗಳ ಮಧ್ಯೆಯೇ ಶಾಸಕ ಮುನಿರತ್ನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಮುಂದಾಗಿದ್ದಾರೆ. ಮುನಿರತ್ನ ರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದೇ ತಡ ಮೈಸೂರು ಹಾಗೂ ಚಿತ್ರದುರ್ಗದಲ್ಲಿ ಬಿಜೆಪಿ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಜಾತಿ ನಿಂದನೆ ಆರೋಪವೇ ಬಿಜೆಪಿ ಶಾಸಕ ಮುನಿರತ್ನಗೆ ಮುಳುವಾಗುವ ಸಾಧ್ಯತೆ ಇದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.